ವಿಶ್ವ ನರ್ತನ ಅಂತ ಹೇಳ್ತಾರೆ. ವಿಶ್ವ ನರ್ತನದಲ್ಲಿ ಅವರು ಇದನ್ನ ಹೇಳುವಾಗಲೇ ಹೇಳ್ತಾರೆ, ಈ ತತ್ವನ ಒಂದು ಮನಸ್ಸಿನಿಂದ ಕೇಳು, ಗ್ರಹಿಸು ಅಂತ ಹೇಳ್ತಾರೆ. ಇದು ನಾನು ಒಂದೊಂದ್ಸತಿ ಹೇಳ್ತೀನಿ ಮಾತಾಡುವಾಗ, ಇದು ನೀವು ಕೇಳಲೇಬೇಕಾದಿದ್ರೆ ಸ್ವಲ್ಪ ಈ ಕಡೆ ಗಮನ ಕೊಡಿ, ಮನಸ್ಸಿಟ್ಟು ಕೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅದೇ ಥರನೇ ಇದೆ ಇದರಲ್ಲಿ. ಒಮ್ಮನಸ್ಸಿನಿಂದ ನೀನು ಈ ತತ್ವಮಂ ಗ್ರಹಿಸು ಅಂತ ಹೇಳ್ತಾರೆ. ಎಷ್ಟು ಇದರಲ್ಲಿ ಸ್ನೇಹ ಇದೆ, ಎಷ್ಟು ಕಾಳಜಿ ಇದೆ. ಒಂದೊಂದು ಸೆಂಟೆನ್ಸು ಕೂಡ ಒಂಥರ ಅವ್ರು ಎದುರುಗಡೆನೆ ಕೂತ್ಕೊಂಡು ಹೇಳ್ತಾ ಇದ್ದಾರೇನೋ ಅನ್ಸತ್ತೆ. ಒಮ್ಮನಸ್ಸಿನಿಂದ ನೀನಿ ತತ್ವವಂ ಗ್ರಹಿಸು. ಏನು ತತ್ವ? ಏನು ತತ್ವ ಅಂದರೆ ಬ್ರಹ್ಮ ಲೀಲೆಗೆ ಗೊತ್ತು ಗುರಿ ಲೆಕ್ಕ ಇಲ್ಲ. ವಿಶ್ವ ನರ್ತನವನ್ನ ಅವರು ತೋರಿಸ್ತಾ ಇದ್ದಾರೆ, ಹೇಗೆ ಕಾಸ್ಮಿಕ್ ಡ್ಯಾನ್ಸ್ ಆಗ್ತಾ ಇದೆ ಅಂತ. ನೀನು ಬ್ರಹ್ಮ ಲೀಲೆಗೆ ಒಂದು ನಿಯಂತ್ರಣ ಇಲ್ಲ, ಆದಿ ಅಂತ್ಯಗಳಿಲ್ಲ, ದೇರ್ ಇಸ್ ನೋ ಎಂಡ್, ತಡೆ ಇಲ್ಲ. ಈ ತತ್ವನ ನೀನು ಹಿಡ್ಕೋ, ಗಟ್ಟಿಗೆ ಹಿಡ್ಕೋ, ನಾ ಹೇಳೋದು ಕೇಳು, ಸುಮ್ಮನಿರು. ಬ್ರಹ್ಮ ಲೀಲೆಗೆ ಗೊತ್ತು ಗುರಿ ಇಲ್ಲ, ನೀನು ಸುಮ್ಮನೆ ಇರು, ನಿನ್ನ ಪಾಡನ್ನ ಪಾಡ್ತಾ ಇರು. ಹೇಗೆ ನಿನ್ನ ಪಾಡು ನೀನು ಇರು ಅಂತ ಹೇಳ್ತೀವಿ, ಹೇಳಲ್ವಾ? ತುಟಿ ಬಿಗದಿರು, ನಾವು ಯಾವಾಗಲೂ ಹೇಳ್ತೀವಿ. ಅಂದ್ರೆ ಅದು ಆಡ ಭಾಷೆನಲ್ಲಿ ಹೇಳ್ಬಿಡ್ತೀವಿ, ಬಾಯಿ ಮುಚ್ಕೊಂಡಿರು ಸಾಕು. ಅವ್ರು ಅದನ್ನೇ ಹೇಳಿರೋದು, ಸುಮ್ಮನಿರು, ನಿನ್ನ ಪಾಡನ್ನು ಪಡುತ್ತಾ ತುಟಿ ಬಿಗಿದು. ಇಷ್ಟೇ ನಾವು ಮಾಡಬೇಕಾಗಿರೋದು, ಇದೇ ದೊಡ್ಡ ಧ್ಯಾನ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು. ನೆಮ್ಮದಿಗೆ ದಾರಿ ಇದು ಮಂಕುತಿ. ಇಷ್ಟೇನ ಹೇಳಿದ್ದವರು, ಇಷ್ಟೇನೆ ಹೇಳಿದ್ದು. ಯಾಕೆ ಅಂದರೆ ಬ್ರಹ್ಮ ಲೀಲೆಗೆ ಗೊತ್ತು ಗುರಿ ಲೆಕ್ಕವಿಲ್ಲ. ಹೇಗಿದೆ ಅದು? ನೃತ್ಯವೋ ಬ್ರಹ್ಮ, ನಟರಾಜನದು ಜಗವೆಲ್ಲ. ಒಂದು ಕಡೆ ಅವನು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ದಂಗೆ ನೀವು ಡ್ಯಾನ್ಸ್ ಮಾಡ್ತಿಲ್ಲ. ಅವನು ನೋಡು, ಎಲ್ಲ ಕಡೆನೂ ಡ್ಯಾನ್ಸು, ಒಂದೇ ಡ್ಯಾನ್ಸ್. ಒಂದೊಂದು ಜೀವರಾಶಿಯು ನೋಡು, ಒಂದು ಅಲೆ ಅಲ್ಲಾಡ್ತಾ ಇದೆ, ನನ್ನ ಕೈ ಅಲ್ಲಾಡ್ತಾ ಇದೆ, ಅಲ್ಲಿ ಬಾನು ಫೋನ್ ಇಟ್ಕೊಂಡು ಹಿಂಗೆ ಮಾಡ್ತಾ ಇದ್ದಾಳೆ. ಅಥವಾ ಇನ್ನೊಬ್ರು ಇಷ್ಟೊತ್ತಲ್ಲಿ ಏನು ಮಾಡ್ತಿದ್ದಾರೋ, ಕೆಲವರು ಪೂಜೆ ಮಾಡ್ತಾ ಇರ್ಬೋದು, ಕೆಲವರು ಅಡುಗೆ ಮಾಡ್ತಿರ್ಬೋದು, ಕೆಲವರು ಮುಖ ತೊಳ್ಕೊಳ್ತಾ ಇರ್ಬೋದು, ಕೆಲವರು ಮಕ್ಕಳು ನೋಡ್ಕೊಳ್ತಾ ಇರ್ಬೋದು, ಅಡುಗೆ ಏನೇನೋ ಮಾಡ್ತಿದ್ದಾರೆ. ಕಣ್ಮುಚ್ಕೊಳ್ಳಿ, ಕೆಲವರು ಡ್ರೈವ್ ಮಾಡ್ತಾ ಇದ್ದಾರೆ. ಹೆಂಗೆ ಕಣ್ಮುಚ್ಕೊಂಡು ನೋಡಿ, ಎಲ್ಲ ಆ್ಯಕ್ಷನ್ನಲ್ಲಿದೆ, ಕೈಗಳೆಲ್ಲ ಎಲ್ಲ. ಅದೇ ಸಹಸ್ರ ಸಹಸ್ರ ಬಾಹುಗಳು ಹೇಗೆ ಕೆಲಸ ಮಾಡ್ತಾ ಇದೆ. ಎಲ್ಲ ಜೀವರಾಶಿಗಳೂ ಪ್ರತ್ಯೇಕ ಜೀವ ದಶೆ, ಒಂದೊಂದು ಅವರ ಅಂಗಗಳ ಭಂಗಿ, ಅದು ಅವನ ನೃತ್ಯ. ಬ್ಯೂಟಿಫುಲ್. ನಾ ಹೀಗಂದ್ರೆ ಇದೊಂದು ಭಂಗಿ. ಒಂದು ನೀವು ಇನ್ನೇನೋ ಮಾಡಿದ್ದೀರ, ಅದೊಂದು ಭಂಗಿ. ಯಾರೋ ಒಬ್ರು ನಡ್ಕೊಂಡು ಹೋಗ್ತಾರೆ, ಅದೊಂದು ಭಂಗಿ. ಇನ್ಯಾರೋ ಅಳ್ತಾ ಇದ್ದಾರೆ, ಇನ್ಯಾರೋ ಸತ್ತೋದ್ರು, ಇನ್ನೇನೋ ಆಯಿತು, ಏನೇನೋ ನಡೀತಾ ಇದೆ. ಎಲ್ಲ ಪ್ರತ್ಯೇಕ ಜೀವ ದಶೆ, ಅವನ ಅಂಗಭಂಗಿ. ಇದರೊಳಗಡೆ ಕೆಲವ್ರದ್ದು ಸುಖ ಇದೆ, ಕೆಲವ್ರ ಕ್ರಿಯೇಟಿವಿಟಿ ಇದೆ, ಕೆಲವ್ರು ಇನ್ನೊಂದಿದೆ. ಅದು ಸತ್ಯ ಇದೆ, ಸತ್ವದ ಜ್ವಾಲೆ ಇದೆ, ಅಂದರೆ ಪ್ರಭೆ ಇದೆ, ಪ್ರತಿಭೆ ಇದೆ. ಎಲ್ಲ ವಿಶ್ವ ಮಾಯಾ ಲೀಲೆ, ಎಲ್ಲ ನವರಸಗಳು ತುಂಬಿದೆ. ನೀನು ಯಾರು? ಇಲ್ಲಿ ಕೂತ್ಕೊಂಡಿದೆಯಲ್ಲ, ನೆಮ್ಮದಿಯ ದಾರಿಯಲ್ಲಿ ಸುಮ್ಮನಿರು, ನಿನ್ನ ಪಾಡನ್ನು ಪಡುತ್ತಾ ತುಟಿ ಬಿಗಿದು. ನೀನು ಯಾರು? ಎಲ್ಲದರೊಳಗೂ ಇರುವ ಆತ್ಮ ನೀನು. ಅದಕ್ಕೆ ನೀನೇನು ಮಾಡೋದು ಬೇಕಿಲ್ಲ, ಸುಮ್ಮನಿರು. ಒಳಗಿರುವ ಆತ್ಮನು ನೀನು. ಎಲ್ಲರ ಅಂತರ್ಗತದಲ್ಲಿ ಇರೋ ನೀನೇ. ವಿಶ್ವದಲ್ಲಿ ಇರೋದೆಲ್ಲದರ ಅಂತರ್ಗತದಲ್ಲಿ ಇರೋ ನೀನೇನೆ. ಪ್ರತ್ಯಗಾತ್ಮ ನೀನು ಮಂಕುತಿಮ್ಮ. ಒಮ್ಮನಸ್ಸಿನಿಂದ ನೀನೀ ತತ್ವಮಂ ಗ್ರಹಿಸು. ಬ್ರಹ್ಮ ಲೀಲೆಗೆ ಗೊತ್ತು ಗುರಿ ಲೆಕ್ಕವಿಲ್ಲ. ಸುಮ್ಮನಿರು, ನಿನ್ನ ಪಾಡನು ಪಡುತ್ತ ತುಟಿ ಬಿಗಿದು. ನೆಮ್ಮದಿಗೆ ದಾರಿಯದು ಮಂಕುತಿಮ್ಮ. ನೃತ್ಯವೋ ಬ್ರಹ್ಮ, ನಟರಾಜನದು ಜಗವೆಲ್ಲ. ಪ್ರತ್ಯೇಕ ಜೀವ ದಶೆ, ಅವನ ಅಂಗಭಂಗಿ. ಸತ್ಯ ಸತ್ವ ಜ್ವಾಲೆ, ವಿಶ್ವ ಮಾಯಾ ಲೀಲೆ. ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ. ಅದನ್ನು ಹೇಗೆ ನೋಡ್ತೀಯಾ? ಕಣ್ಣು ತೆಗೆದಾಗ ಇದನ್ನೆಲ್ಲ ನೋಡು, ಡ್ಯಾನ್ಸ್ ನಡೀತಾ ಇದೆ ಅಂತ. ಇದು ಚಿತ್ ಸತ್ವ ಮೂರುತಿಯ ನೃತ್ಯ. ಅದನ್ನು ಈ ಕಣ್ಣಲ್ಲಲ್ಲ, ಚಿತ್ ಸತ್ವ ಮೂರುತಿಯ
ಆ ಒಳಗಡೆ ಇರೋ ಪರಮಾತ್ಮ ಈ ಥರ ರೂಪ ತಗೊಂಡು ಕುಣಿತಾ ಇದ್ದಾನೆ. ಎಲ್ಲ ರೂಪದಲ್ಲೂ ಅವ್ರ ರೂಪ, ಅದೊಂದು ಹೆಸರು, ಇದೊಂದು ಹೆಸರು, ಅದೊಂದು ಹೆಸರು, ಅದೊಂಥರ ಇದೊಂಥರ, ಈ ಬಣ್ಣ, ಆ ಬಣ್ಣ, ಆ ಜಾತಿ, ಈ ಮತ, ಏನೇನೋ ರೂಪ ತಗೊಂಡು ಕುಣಿತಾ ಇದ್ದಾನೆ. ಅದು ಒಳಗೆಲ್ಲ ಚಿತ್ತತ್ವ ಮೂರ್ತಿ ನೃತ್ಯ ನೋಡು. ಕಣ್ಣು ತೆಗೆದಾಗ ಎಲ್ಲ ಒಂದು ಲೀಲೆ ಅಂತ ನೋಡು. ಕಣ್ಣು ಮುಚ್ಚಿದಾಗ ನಿಶ್ಚಲ ಶುದ್ಧ ಸತ್ವ, ಎಲ್ಲದರೊಳಗೂ ಇರೋ ಶುದ್ಧ ಸತ್ವ. ಕಣ್ಣು ಮುಚ್ಚಿದಾಗ, ಕಣ್ಣು ತೆಗೆದಾಗ ನೃತ್ಯ, ಕಣ್ಣು ಮುಚ್ಚಿದಾಗ ಶುದ್ಧ ಸತ್ವ. ಇದೆರಡನ್ನೂ ನೀನು ನೋಡ್ತಾ ಇದ್ದರೆ ನಿನ್ನ ಹೃದಯದಲ್ಲಿ ಥರ್ಡ್ ಐ ಅಂತ ಹೇಳ್ತಾರಲ್ಲ, ಆ ಥರ್ಡ್ ಸ್ಟೇಟ್ ಅಂತ ಹೇಳ್ತಾರಲ್ಲ, ಆಗ ಹೃದಯ ಮಧ್ಯದಲ್ಲಿ ಒಂದು ಶಾಂತಿಯ ಅನುಭವ ಆಗುತ್ತೆ. ಉನ್ಮುಖನು ನೀನೆರಡು ಜಗಮಿರುತ್ತಿರಲಾಗ, ಎರಡಲ್ಲ, ಇದು ಬಿಟ್ಟು ನೀನು ಕಣ್ಮುಚ್ಕೊಂಡು ಇನ್ನೂ ಒಳಗಡೆ ನೋಡಿದ್ರೆ ಶಾಂತಿ ಇದೆ. ಅದರಲ್ಲಿ ಹೃನ್ಮಧ್ಯದಲ್ಲಿ ಶಾಂತಿ. ಕಣ್ಣೆರಡು ನೋಡು, ಕಣ್ಣೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ. ಕಣ್ಮುಚ್ಚಿ ನೋಡು, ಕಣ್ಣೆರೆದು ನೋಡುದೆ ಕಣ್ತೆಗೆದು ನೋಡು ಅಂತ. ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ತತ್ವ. ಉನ್ಮುಖನು ನೀನೆರಡು ಜಗಮಿರುತ್ತಿರಲಾಗ, ಎರಡು ನೋಡಲ್ಲ ಅಂದರೆ ಸುಮ್ಮನೆ ಇದ್ಬಿಡು ಬಾಯಿ ಮುಚ್ಕೊಂಡು, ಸುಮ್ಮನೆ ಪಾಡ್ಪಡ್ತಾ ಹೃನ್ಮಧ್ಯದಲ್ಲಿ ಶಾಂತಿ. ನವನವ ಪ್ರಶ್ನೆಗಳು, ನವನವ ಪರೀಕ್ಷೆಗಳು ನಡೀತಾ ಇದೆ. ನೋಡ್ತಾ ಇರಿ, ಹೊಸ ಪ್ರಶ್ನೆ ಬರ್ತಾ ಇದೆ, ಹೊಸ ಉತ್ತರ ಸಿಗ್ತಾ ಇದೆ, ಹೊಸ ಹೊಸ ಪರೀಕ್ಷೆಗಳು ಆಗ್ತಾ ಇದೆ. ಸೂರ್ಯ ಚಂದ್ರನ ಸುತ್ತ, ಭೂಮಿ ಸುತ್ತಾ ಇರೋದು, ಚಂದ್ರ ಸುತ್ತಾ ಇರೋದು, ಎಲ್ಲ ಗ್ರಹಗಳು ಸುತ್ತಾ ಇರೋದು, ಅದರದೇ ಒಂದು ರಸಿಕತೆ ಇದೆ. ನೋಡಿ ಅದನ್ನು, ಎಲ್ಲ ಡಿಫ್ರೆಂಟ್ ಲೆವೆಲ್ನಲ್ಲಿ ತನ್ನ ಕೆಲಸ ತಾನು ಮಾಡ್ತಾ ಇದೆ. ಆ ಚಕ್ರ ದಿವಸಾಬ್ದಿ ಯುಗ ಚಕ್ರ ತಿರುಗ್ತಾ ಇದೆ. ಅದರಂತೆ ನಮ್ಮ ಪೌರುಷ, ನಮ್ಮ ಹಿತಪ್ರಜ್ಞೆ ಅದು ಕೂಡ ಹರಿತಾ ಇದೆ. ಇದನ್ನು ಅವಿರತ ಚೈತನ್ಯ ಅಂತ ಹೇಳ್ತಾರೆ. ಇದು ನಿಲ್ಲದೇ ಇರೋದು, ನಿರಂತರವಾದ ಕಂಟಿನ್ಯೂಸ್ ಫ್ಲೋ ಅಂತಾರಲ್ಲ, ಆ ರೀತಿ ನಡೀತಾ ಇದೆ. ನಿರಂತರ ಚೈತನ್ಯ, ಎವರ್ ಲಾಸ್ಟಿಂಗ್, ಎವರ್ ಎಂಡಿಂಗ್ ಅಂತಾರಲ್ಲ, ಆ ಥರ ಹೊಸ ಹೊಸ ಚಾಲೆಂಜ್ಗಳು ಬರ್ತಾ ಇದೆ, ಹೊಸ ಹೊಸ ಪ್ರಶ್ನೆಗಳು ಬರ್ತಾ ಇದೆ, ಹೊಸ ಪರೀಕ್ಷೆಗಳಾಗ್ತಾ ಇದೆ, ಎಲ್ಲ ನಡೀತಾ ಇದೆ. ನೋಡಿ, ಇದೊಂದು ಸೀಕ್ರೆಟ್ ಇದೆ ಇಲ್ಲಿ. ಏನು ಅಂದರೆ, ಸರ್ವಲೌಕಿಕ ಸೌಖ್ಯ ಎಲ್ಲರಿಗೂ ಇದು ಗೊತ್ತಾಗ್ಬಿಟ್ರೆ, ಎಲ್ಲ ತಿಳ್ಕೊಂಬಿಟ್ರೆ, ಎಲ್ಲದರಲ್ಲೂ ಕೂಡ ಇದಿದೆ ಅಂತ ತಿಳ್ಕೊಂಡಾಗ ಆಗ ನೀ ಒಬ್ಬ ಸುಖಿಯಾಗಿರೋಕ್ಕೆ ಸಾಧ್ಯ. ಎಲ್ಲರೂ ಪೂರ್ತಿ ಗೊತ್ತಾದಾಗ ಸರ್ವಲೌಕಿಕ ಸುಖೌಖ್ಯ ನೆಲೆಸುವಗಮಿ ಇಳೆಯೊಳು ಓರ್ವನೂ ಸುಖಿಯಲು. ಇದನ್ನು ತಿಳ್ಕೊಳ್ಳೋ ತನಕ ಭೂಮಿ ಮೇಲೆ ಯಾರಿಗೂ ಸುಖ ಇಲ್ಲ, ಒಬ್ಬರೂ ಸುಖವಾಗಿರೋಕ್ಕಾಗಲ್ಲ. ಇದನ್ನು ಪೂರ್ತಿ ತಿಳ್ಕೊಳ್ಳೋವರೆಗೂ ಒಬ್ಬರೂ ಸುಖವಾಗಿರೋಕ್ಕಾಗಲ್ಲ. ಆದರೆ ಉಬ್ಬಸದ ಬಿಸಿ ವಿಷ ಅದು ಉಸಿರಾಡಿದ್ರೆ ಎಲ್ಲರಲ್ಲೂ ಮುಸುಕ್ಬಿಡುತ್ತದೆ. ಅಂದರೆ ನಮ್ಮ ಸಂತೋಷವನ್ನು ಹಬ್ಬಿಸೋದು ಅದು ಬಹಳ ಕಷ್ಟ. ಎಲ್ಲರಿಗೂ ಇದನ್ನು ತಿಳಿಸಿ, ಇದು ಆನಂದದಲ್ಲಿ ಎಲ್ಲರನ್ನೂ ಇಟ್ಟಿರೋದು ಬಹಳ ಕಷ್ಟ ಪೂರ್ಣವಾಗಿ. ಆದರೆ ನಮ್ಮಲ್ಲಿ ಏನಾದ್ರೂ ಆ ಒಂದು ಉಬ್ಬಸದ ಬಿಸಿ ವಿಷ ಬೇಗ ಎಲ್ಲರಿಗೂ ಧರೆಗೆ ಅದು ಹೋಗಿ ಮುಸುಕ್ಬಿಡುತ್ತೆ. ಅಜ್ಞಾನ ಬೇಗ ಹರಡ್ಕೊಂಡ್ಬಿಡುತ್ತೆ, ಮಾಯೆನಲ್ಲಿ ಬೇಗ ಹರಡ್ಕೊಂಡ್ಬಿಡುತ್ತೆ. ಆದರೆ ಮಾಯೆಗೂ ಮೀರಿ ನೋಡಿದ್ದು ಆ ಆನಂದ ಅದು ಪೂರ್ತಿ ಎಲ್ಲರಿಗೂ ಗೊತ್ತಾಗೋವರೆಗೂ ಒಬ್ಬನೂ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ. ನಿಜವಾದ ಸುಖ ಗೊತ್ತಾಗಬೇಕಾದ್ರೆ ಸರ್ವಲೌಕಿಕ ಸೌಖ್ಯ ನೆಲೆಸುವನ್ನೆಗಂ ಇಳೆಯೊಳು ಓರ್ವನೂ ಸುಖಿಯಂತು. ಇದನ್ನು ತಿಳ್ಕೊಳ್ಳೋವರೆಗೂ ಒಬ್ಬನೂ ಸುಖವಾಗಿರಲ್ಲ, ಪೂರ್ತಿ ಸುಖವಾಗಿ ದಿಟದಿ ಪೂರ್ಣದಲ್ಲಿ ನಿಜವಾಗ್ಲೂ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಒಬ್ಬರನ್ನು ಉಬ್ಬಸದ ಬಿಸಿ ವಿಷವಾಯುವಾಗಿತಾ ಊರ್ವೆಯ ಮುಸುಕೀತು. ಊರ್ವೆ ಅಂದರೆ ಭೂಮಿಯನ್ನು ಮುಸುಕ್ಬಿಡುತ್ತೆ ಬೇಗ. ಕೆಟ್ಟದ್ದು ಬೇಗ ಹರಡಿಬಿಡುತ್ತೆ, ಅಜ್ಞಾನ ಬೇಗ ಹರಡಿಬಿಡುತ್ತೆ. ಆದರೆ ಈ ಒಂದು ನೃತ್ಯ ನೋಡುವುದ, ಎಲ್ಲದರಲ್ಲೂ ಆನಂದ ನೋಡೋದು ಇದೆಯಲ್ಲ, ಅದು ಪೂರ್ತಿ ನೋಡಿದಾಗಲೇ ಅವನು ಸುಖವಾಗಿರೋಕ್ಕೆ ಸಾಧ್ಯ.
ಎಲ್ಲರೂ ಸುಖವಾಗಿದ್ದಾಗಲೇ ನಾನು ಸುಖವಾಗಿರೋಕ್ಕೆ ಸಾಧ್ಯ, ಎಲ್ಲರೂ ನಗ್ತಾ ಇದ್ದಾಗಲೇ ನಾನು ನಗಕ್ಕೆ ಸಾಧ್ಯ. ಪೂರ್ತಿ ನಾನು ನಗಬೇಕಾದ್ರೆ ಎಲ್ರಿಗೂ ಈ ಸತ್ಯ ಗೊತ್ತಾಗಬೇಕು, ಎಲ್ಲರೂ ನಗಬೇಕು ಅನ್ನೋದು ಬರಬೇಕು. ಆದರೆ ನಮ್ಮ ದುಃಖನ ಬೇಗ ಎಲ್ಲರಿಗೂ ಹರಡ್ಬೋದು, ಆದರೆ ಈ ಸತ್ಯನ ಹರಡೋದು ಬಹಳ ಕಷ್ಟ ಇದೆ.